ಹಿಂದಕ್ಕೆ ಸರ್ ಇವತ್ತು ಸಭೆ ಕರೆದಿದ್ದೀವಿ ಸರ್, ಎಲ್ಲ ಜಿಲ್ಲಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಭೆ. ಬರಲ್ವಾ ಇದು? ಸರಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಸಭೆ ಕರೆದಿದ್ದೀವಿ. ಪಾರ್ಟಿನ ರಿವ್ಯಾಂಪ್ ಮಾಡಬೇಕು. ಬ್ಲಾಕ್ ಮಟ್ಟದಲ್ಲಿ ಅವ್ರಿಗೆಲ್ಲ ಭಾಳ ವರ್ಷ ದುಡಿದಿದ್ದಾರೆ, ಅವ್ರಿಗೂ ಕೆಲವು ಸ್ಥಾನಮಾನಗಳನ್ನು ಕೊಡಬೇಕು, ಕೆಲವ್ರಿಗೆ ಪ್ರಮೋಷನ್ ಕೊಡಬೇಕು, ಕೆಲವರಿಗೆ ಈಗಿಂದನೇ ಕೆಲಸ ಕೊಡಬೇಕು. ಏಕೆಂದರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಸಿದ್ಧತೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವನ್ನೆಲ್ಲ ಕರೆದಿದ್ದೀವಿ. ಸೊ ಕೆಲವು ಯಾವುದಾದ್ರು ಪೋಸ್ಟ್ ಪೆಂಡಿಂಗ್ ಇದೆ, ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು ನಾವು. ಆ ವಿಚಾರ ಚರ್ಚೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ತೀವಿ. ಯಾರು ಕೆಲಸ ಆಕ್ಟಿವ್ ಆಗಿಲ್ಲ ಅವ್ರನ್ನೆಲ್ಲ ಚೇಂಜ್ ಮಾಡ್ತೀವಿ ಅಂತ ನೀವು ಒಂದು ಖಂಡಿತ ಯಾರು ಆಕ್ಟಿವ್ ಆಗಿಲ್ಲ, ಮೊನ್ನೆ CLP ಸಭೆಯಲ್ಲೂ ಹೇಳಿದ್ದೀನಿ, ನೀವು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು. ಕಾಂಗ್ರೆಸ್ ಕಚೇರಿ ಸಪ್ರೇಟಾಗಿ ಇರಲೇಬೇಕು. MLAಗಳ ಮನೆಯಲ್ಲಿ ಸಭೆಗಳು ಮಾಡಬಾರ್ದು. MLA ಮನೆಯಲ್ಲಿ ಕಾರ್ಯಕರ್ತರನ್ನ ಜನರ ಭೇಟಿ ಮಾಡಿ ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ಜಾಗದಲ್ಲೇ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರಿಗೆಲ್ಲ ತಿಳಿಸಿದ್ದೀನಿ. ಸೊ ಮಂತ್ರಿಗಳು ಬಂದು ಈಗ ಅಸೆಂಬ್ಲಿ ಆದಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ಭೇಟಿ ಮಾಡೋಂಥ ಕೆಲಸ ಕೂಡ ಅವರಿಗೆ ಟೈಮ್ ಈಗ ಫಿಕ್ಸ್ ಆಗ್ತಾ ಇದೆ. ಎರಡನೇದು, ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ. ಸೊ ಇವತ್ತು ಇನ್ನೊಂದು 2-3 ದಿನದಲ್ಲಿ KRS ತುಂಬುತ್ತದೆ. ತಮಿಳುನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡೋಂಥ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ. ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಕ್ಚುರಿ ಇತ್ತಲ್ಲ, ಅಲ್ಲೆಲ್ಲ ಅದೆಲ್ಲ ದೋಣಿ ಗೀಣಿ ಇದೆಲ್ಲ ನಿಲ್ಲಿಸಿದ್ದೀವಿ. ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪ್ನಿಗಳು ನಿಲ್ಲಿಸಿದ್ದೀವಿ. ಮುಂಜಾಗ್ರತೆಯಾಗಿ ಹೊಳೆಗಳ ಪಕ್ಕದಲ್ಲಿರೋಂಥ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ವಿ. ಅದು ಕೂಡ ಆಗ್ತಾಯಿದೆ. ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನೂ ಅಲ್ಲಿ ವಿಪರೀತ ಮಳೆ ಆಗ್ತಾಯಿದೆ, ಕೆಲಸಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಕೇರಳದಿಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗಲಾಕೊಂಡಿದ್ದಾನೆ. ಆಲೇ 85-90 ಗಂಟೆ ಆಗೋಗಿದೆ. ನಮಗಿನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ, ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ. ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ, ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಶೈಲು, ನಮ್ಮ ವೈದ್ಯ ಅವರೆಲ್ಲ ಅಲ್ಲೇ ಸ್ಪಾಟಲ್ಲೇ ಇದ್ದಾರೆ. ಅವ್ರ ಕೆಲಸ ಎಲ್ಲ ಡ್ಯೂಟಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು, ಆಮೇಲೆ ನೀರನ್ನ ಕೆರೆಗಳನ್ನ ತುಂಬಿಸ್ಕೊಳ್ಳಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಕೆಲವು ಚಾನಲಲ್ಲಿ ಓಪನ್ ಮಾಡಿದ್ದೀವಿ, ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ವಿ. ಬಟ್ ಭತ್ತ ನಾಟಿ ಗೀಟಿ ಸಂದರ್ಭ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ. ಸರ್, ಅಂಕೋಲ ಮತ್ತು ಈ ಕಡೆ ಚಿನ್ನೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವರು ಕೂಡ ಫೀಲ್ಡ್ಗೆ ಹಿಡಿದು ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟ್ರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗ್ಬಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ 1 ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರನ್ನ ಓಡಿಸಿದ್ದೀವಿ ಅಲ್ಲಿಗೆ. ಯಾರನ್ನ? ಮಳಕಾಡು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, DC-ಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ. ಅವ್ರೇನಾದ್ರು ಇದನ್ನು ಮಿಲಿಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟ್ರಿಯವ್ರಿಗೆ ಏನಾದ್ರು ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು. ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತ. ಸೊ ನಮಗೇನು ಅದರಿಂದ ಏನು ಕಾಣೆ
ಏನು ಸಿಟ್ ಮಾಡ್ತಾರೆ. ಏನು ಉದ್ದೇಶಕ್ಕೆ ಬಂದಿರ್ಬೋದು ಸರ್ ಕುಮಾರಸ್ವಾಮಿ? ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡ್ಸ್ಕೊಬೇಕು? ಬರ ತಪ್ಪು ಅಂತ ಹೋಗ್ಬಾರ್ದಾಗಿತ್ತು ಅಂತ. ಯಾರು ಹೋಗ್ಲಿ, ಯಾರು ಬೇಡ ಅಂತವ್ರೆ, ನಾನು ಯಾಕ್ರಿ ಸ್ಟಾಪ್ ಮಾಡಕ್ ಹೋಗ್ಲಿ? ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಅನ್ನಕ್ಕಾಗ್ತದೆ. ಸರ್, ಕೇಂದ್ರದಿಂದ ಪರಿಹಾರ ಕೊಡ್ಸಕ್ಕೆ ಅನುಗ್ರಹ ಮಾಡ್ತೀರಾ ಸರ್? ಬರೀ ವಿಸಿಟ್ ಆಗೋದಲ್ಲ, ನಾನು ಈಗ ರಾಷ್ಟ್ರೀಯ ಹೆದ್ದಾರಿ ಈಗ ರಾಜಕಾರಣ ಬೇಡ, ಜನರ ಉಳಿಸೋದು ನೋಡೋಣ. ಸರ್, ಆಮೇಲೆ ನಿಗಮಗಳಲ್ಲಿ ಪಾರದರ್ಶಕ ತರೋದಕ್ಕೆ ಮುಂದಾಗಿದ್ದೀರಿ. ಎಲ್ಲ ನಿಗಮಗಳಲ್ಲಿನ ಹಣ ಸುಮಾರು 2250 ಕೋಟಿಯಷ್ಟು ಸರ್ಕಾರ ವಾಪಸ್ ಕೊಡೋದು. ಈಗ ನೋಡ್ರಿ, ನಮ್ಮ ಚೇರ್ಮನ್ಗಳಿಗೂ ನಾವು ಅಲ್ಲೇ ಹೇಳಿದೀವಿ. ಹಿಂದೇನೋ ನಾ ಇಲ್ಲೂ ಕರೆದು ಹೇಳಿದ್ದೆ. ಯಾಕಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಕದೀಮ್ರು ಅಲ್ಲಿದ್ದ ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲೂ ಈಗ ನೋಡಿದ್ರಲ್ಲ, 300-400 ಕೋಟಿ ರೂಪಾಯಿ ತಿಂದ್ಬಿಟ್ಟು ತಿರುಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಎಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪ್ರೆಂಟು ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇದಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತಾರೆ. ಸರ್, CM DCM ಹೆಸರು ಹೇಳ್ಬೇಕು ಅಂತ ಇಡಿ ಅಧಿಕಾರಿಗಳು ಒತ್ತಡ ಇರ್ತಾ ಇದ್ದಾರಂತ ಸರ್. ನಿಮ್ಮ ಸಚಿವರು ಹೇಳಿದ್ದಾರೆ. ಹೇಳಿದ್ರು ನೀವು ಅಲ್ಲ, ನಿಮ್ಮ ಸಚಿವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಸರ್.